ಉದ್ದೇಶ ಏನಂತ ಹೇಳಿದ್ರೆ, ಈಗ ನಾವು ಪ್ರತಿನಿತ್ಯನೂ ಕೂಡ ನಾವು ಏನು ಅನಧಿಕೃತವಾಗಿ ಸಂಚರಿಸುವ ನಾವು ಏನಿದೆ ಮೋಟಾರ್ ವೆಹಿಕಲ್ಗಳು ಏನಿದೆ ಅವನ್ನೆಲ್ಲವನ್ನು ನಾವು ಎವ್ರಿಡೇ ನಾವು ಮಾಡ್ತಾನೆ ಇದೀವಿ. ಅದರಲ್ಲಿ ಸ್ಪೆಷಲ್ ಆಗಿ ಇವತ್ತು ಯಾಕೆಂತ ಹೇಳಿದ್ರೆ ಗೋಕಾಕ್ ಸುತ್ತಮುತ್ತಲಿನ ಪ್ರದೇಶಗಳು ಮತ್ತೆ ಬೆಳಗಾವಿ ಇತರೆ ಕಚೇರಿ ವ್ಯಾಪ್ತಿಲಿ ನಾನು ಸ್ಪೆಷಲ್ ಸ್ಕ್ವಾಡ್ ಹಾಕಿದ್ದೀನಿ. ಉದ್ದೇಶ ಏನಂತ ಹೇಳಿದ್ರೆ, ಈಗ ತಾವು ನೋಡಿದ್ರಿ ಹಿಂದೆ ಈಗ ಡಿಜೆ ಸ್ಪೀಕರ್ಸ್ ಹಾಕಿ ಈ ರಸ್ತೆಯಲ್ಲಿ ಬರ್ತಿರೋರಿಗೆ ತೊಂದರೆನೂ ಆಗ್ತಾ ಇದೆ, ಇದರಿಂದ ಅಪಘಾತನೂ ಆಗ್ತಾ ಇದೆ. ಆಮೇಲೆ ಜೋರಾಗಿ ನಾಯಿಸಿರೋದ್ರಿಂದ ಕೆಲವರು ಈಗ ಗರ್ಭಿಣಿಯರಾಯ್ತು, ಮಕ್ಕಳಿಗಾಯ್ತು ಅಥವಾ ಬೇರೆ ಇತರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಿರುವುದನ್ನ ಮನಗಂಡು ಆಮೇಲೆ ದೂರನ್ನ ಇತ್ತೀಚಿನ ದಿನಗಳಲ್ಲಿ ಪಬ್ಲಿಕ್ಗಳು ಕೂಡ ನನಗೆ ಫೋನ್ ಮಾಡ್ತಾ ಇದ್ರು, ಈ ತರ ಬಹಳಷ್ಟು ಡಿಜೆ ಸ್ಪೀಕರ್ಸ್ ಹಾಕ್ಬಿಟ್ಟು ನಮಗೆ ಬಹಳ ತೊಂದರೆ ಆಗ್ತಾ ಇದೆ ಅಂತೇಳಿ. ಅದು ಉದ್ದೇಶದಿಂದ ನಾನು ನಿನ್ನೆ ಮತ್ತೆ ಇವತ್ತು ಸ್ಪೆಷಲ್ ಆಗಿ ಆಕಸ್ಮಿಕವಾಗಿ ನಾವು ಇವತ್ತು ಬಂದು ನಾವು ಮಾಡ್ತಾ ಇದೀವಿ. ಈಗಾಗಲೇ ಕೂಡ ಕೆಲವೆಲ್ಲ ಪ್ರಕರಣ ನಾವು ದಾಖಲು ಕೂಡ ಮಾಡಿದೀವಿ. ಈ ತರ ಈಗಲೂ ತಾವು ನೋಡಿದಿರಿ, ಈಗಲೂ ಕೂಡ ಈ ಸ್ಪೀಕರ್ ಸೌಂಡ್ ನೋಡಿದ್ರೆ ಇದು ದೊಡ್ಡದಾಗಿ ಇವತ್ತು ಗಣೇಶನ ಉತ್ಸವನೋ ಅಥವಾ ಹಬ್ಬದ ಉತ್ಸವನೋ ಆ ರೀತಿ ಇವತ್ತು ರೋಡಲ್ಲಿ ಬರ್ತಾ ಇದೆ. ಈ ರೀತಿ ಬಂದ್ರೆ ಇದರಿಂದ ರಸ್ತೆ ಅಪಘಾತನೂ ಕೂಡ ಜಾಸ್ತಿ ಆಗ್ತಾ ಇದೆ. ಆ ಉದ್ದೇಶದಿಂದ ನಾನು ಹಾಕಿ ಇವತ್ತೆಲ್ಲ ನಾವು ತನಿಖೆ ಮಾಡಿ ಅವ್ರಿಗೆ ಬುದ್ಧಿವಾದ ಹೇಳಿ ಅವ್ರಿಗೆ ದಂಡ ವಿಧಿಸಿ ಇನ್ ಮುಂದೆ ಹಾಕ್ಬೇಡಿ ಅಂತೇಳಿ ನಾವು ತಿಳಿಸ್ತಾ ಇದ್ವಿ. ಓವರ್ಲೋಡ್ ಆಗಿ ಯಾವುದೇ ಆಯ್ತು ಓವರ್ಲೋಡ್ ಯಾವುದೇ ಬಂದ್ರು ಕೂಡ ನಮ್ದು ಗರಿಷ್ಠ ತೂಕ ಏನಿದೆ ವಾಹನಕ್ಕೆ ನಮ್ಮ ಸಾಮರ್ಥ್ಯ ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಕೊಟ್ಟಿರ್ತಾರೆ. ಅದಕ್ಕಿಂತ ಜಾಸ್ತಿ ತಗೊಂಡು ಹೋದ ಪಕ್ಷದಲ್ಲಿ ಅವಳ ವಿರುದ್ಧ ನಾವು ಕ್ರಮ ಕೈಗೊಳ್ತೇವೆ. ಖಂಡಿತವಾಗ್ಲು ಅದನ್ನು ಕೂಡ ನಾನು ಈಗಾಗಲೇ ನಂದು OM ಕೊಡ್ತೀನಿ. ಅತಿಯಾದ ಹೆಚ್ಚುವಾಗಿ ಇವತ್ತೇನು ಬೆಳಕನ್ನ ಇವತ್ತು ಜನರುಗಳಿಗೆ ಮಾಡಿಸಿ ಅಥವಾ ರಸ್ತೆ ಕಾಣದಿ ತರ ಮಾಡಿಸಿ ಇವತ್ತು ಅಪಘಾತಗಳಾಗುವ ಹಿನ್ನೆಲೆ ದೃಷ್ಟಿಯಿಂದ ನಾನು ಇವತ್ತು ಅದನ್ನು ಕೂಡ ನಾನು ಚೆಕಿಂಗ್ ಮಾಡಿಸ್ತಾ ಇದ್ದೀನಿ. ಅದು ಕೂಡ ಆಗ್ತಾ ಇದೆ. ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಸರ್, ಹೇಗೆ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ? ಪೊಲೀಸ್ ಇಲಾಖೆ ದಟ್ ಇಸ್ ಆಲ್ಸೋ ಗವರ್ಮೆಂಟ್. ನಮ್ದು ಗವರ್ಮೆಂಟ್, ನಾವು ಇಬ್ರು ಕೆಲಸ ಮಾಡ್ತೀವಿ ಒಟ್ಟಿಗೆ ಸೇರ್ಕೊಂಡು. ನಾವು ಪೊಲೀಸು ಮತ್ತೆ ಸಾರಿಗೆ ಇಲಾಖೆನೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಅವರು ಜಾಸ್ತಿ ಆಗ್ತಾ ಇದೆ, ನಮ್ಮವರು ಆಗ್ತಾ ಇದಾರೆ, ಅವರು ಆಗ್ತಾ ಇದಾರೆ. ಅದರಿಂದ ಜನರ ಅನುಕೂಲಕ್ಕೋಸ್ಕರ ನಾವು ಎಲ್ಲ ಎರಡು ಇಲಾಖೆಗೂ ಕೂಡ ನಾವು ಕೆಲಸ ಮಾಡ್ತೇವೆ. ಈ ತರ ಎಷ್ಟು ಕೇಸ್ ಇಲ್ಲಿವರೆಗೂ ಈಗ ನಿನ್ನೆ ಪ್ರಕಾರ ಒಟ್ಟು 162 ಕೇಸನ್ನ ಬುಕ್ ಮಾಡಿ ಒಟ್ಟು 10 ಟ್ರ್ಯಾಕ್ಟರ್ಗಳನ್ನ ನಾವು ಸೀಸ್ ಮಾಡಿದೀವಿ. ಮತ್ತೆ ಇವತ್ತು ಕೂಡ ಹೆಚ್ಚು ಕಡಿಮೆ ಒಂದು 200 ಮೇಲೆ ಆಗುತ್ತೆ. 200 ಕೇಸ್ ಅಂದ್ರೆ ನಾಟ್ ಓನ್ಲಿ ಟ್ರ್ಯಾಕ್ಟರ್, ನಾವು ರೈತರನ್ನ ಟಾರ್ಗೆಟ್ ಮಾಡಿ ನಾವು ಮಾಡ್ತಾ ಇಲ್ಲ. ಅದಲ್ದಲ್ಲೇ ಬೇರೆ ಈಗ ರಸ್ತೆಯಲ್ಲಿ ನಾವು ನಿಂತ ಬೇರೆ ಆಫೆನ್ಸಿಗೆ ಬಂದಿರೋಂಥವನ್ನ ನಾವು ಬುಕ್ ಮಾಡ್ತಾ ಇದ್ದೀವಿ. ಇದನ್ನ ಉದ್ದೇಶ ಇವತ್ತು ಡಿಜೆ ಸ್ಪೀಕರ್ಸ್ ಅಳವಡಿಸ್ಕೋಬಾರ್ದು ಅಂತ ನಾನು ಅವ್ರ ರೈತರಲ್ಲಿ ನಾನು ಇನ್ನೊಂದು ಏನಂತ ಮನವಿ ಅಂತ ಹೇಳಿದ್ರೆ, ದಯವಿಟ್ಟು ರೈತರುಗಳು ಇವತ್ತೇನ ಅಗ್ರಿಕಲ್ಚರ್ ಟ್ರ್ಯಾಕ್ಟರ್ಗಳಿದೆ, ದಯವಿಟ್ಟು ಯಾವುದೇ ಡಿಜೆ ಸ್ಪೀಕರ್ಸ್ ಇದೆ ದಯವಿಟ್ಟು ತೆಗೆಯೋದಕ್ಕೆ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಅವ್ರಿಗೆ ಕೈ ಮುಗಿದು ನಾನು ವಿನಂತಿ ಮಾಡ್ತೇನೆ. ಈ ರೀತಿ ಆಗೋದ್ರಿಂದ ಅವ್ರಗಳಿಗೂ ಮತ್ತೆ ಇತರರಿಗೂ ರಸ್ತೆಯಲ್ಲಿ ಹೋಗೋರ್ಗು ತೊಂದರೆ ಆಗುತ್ತೆ. ಅದನ್ನ ಬೇಕಾದ್ರೆ ಸೌಂಡ್ ಇದ್ರೆ ಅವ್ರು ಕೇಳಲಿ, ಮನೇಲಿ ಕೇಳಲಿ ಅಥವಾ ಥಿಯೇಟರ್ಗಳಿಗೆ ಹೋಗ್ಲಿ ಅಥವಾ ಎಲ್ಲಾದ್ರೂ ಕೇಳಲಿ. ಅದು ಬಿಟ್ಬಿಟ್ಟು ರಸ್ತೆಯಲ್ಲಿ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಆ ರೀತಿ ಜೋರಾಗಿ ಸೌಂಡು ದಯವಿಟ್ಟು ಮಾಡಕ್ ಹೋಗ್ಬೇಡಿ ಅಂತ ಹೇಳಿ ನಾನು ರೈತರಿಗೆ ನಾನು ಮನವಿ ಮಾಡ್ತೀನಿ.